ಸಂಪುಟದಲ್ಲಿ ಲಿಂಗಾಯತರಿಗೆ 4 ಸ್ಥಾನ ನೀಡೋದಕ್ಕೆ ಕಾಂಗ್ರೆಸ್ ತೀರ್ಮಾನವನ್ನ ಕೈಗೊಂಡಿದೆ. 16 ಲಿಂಗಾಯತ ಶಾಸಕರಲ್ಲಿ 4 ಶಾಸಕರಿಗೆ ಮಂತ್ರಿ ಪಟ್ಟವನ್ನ ನೀಡೋದಕ್ಕೆ ಈಗ ತೀರ್ಮಾನವನ್ನ ಕೈಗೊಂಡಿದೆ. ಲಿಂಗಾಯತ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದಿಲ್ಲ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಲಿಂಗಾಯತ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಸ್ಥಾನ ಒಂದು ವೇಳೆ ಸಿಗದಿದ್ರೆ 6 ರಿಂದ 7 ಸಚಿವ ಸ್ಥಾನದ ಲಿಂಗಾಯತ ಶಾಸಕರು ನಿರೀಕ್ಷೆಯಲ್ಲಿದ್ರು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಿರ್ಧಾರದಿಂದ ಲಿಂಗಾಯತ ಶಾಸಕರಿಗೆ ನಿರಾಸೆ ಆಗಿದೆ. ಸಂಪುಟದಲ್ಲಿ ಲಿಂಗಾಯತರಿಗೆ 4 ಸ್ಥಾನ ನೀಡೋದಕ್ಕೆ ಕಾಂಗ್ರೆಸ್ ತೀರ್ಮಾನವನ್ನು ಕೈಗೊಂಡಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಿರ್ಧಾರದಿಂದ ಲಿಂಗಾಯತ ಶಾಸಕರು ನಿರಾಸೆಗೆ ಒಳಗಾಗಿದ್ದಾರೆ. 16 ಲಿಂಗಾಯತ ಶಾಸಕರಲ್ಲಿ 4 ಶಾಸಕರಿಗೆ ಮಂತ್ರಿ ಪಟ್ಟವನ್ನು ನೀಡೋದಕ್ಕೆ ಕಾಂಗ್ರೆಸ್ ಈಗ ತೀರ್ಮಾನವನ್ನ ಕೈಗೊಂಡಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ಲಿಂಗಾಯತ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು, ಡಿಸಿಎಂ ಸ್ಥಾನ ಒಂದು ವೇಳೆ ಸಿಗದಿದ್ರೆ 6 ರಿಂದ 7 ಸಚಿವ ಸ್ಥಾನ ಸಿಗಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ಲಿಂಗಾಯತರು ಇದ್ರು, ಲಿಂಗಾಯತ ಶಾಸಕರು ಕೂಡ ಇದ್ರು. ಈ ಹಿನ್ನೆಲೆಯಲ್ಲಿ ಈಗ 4 ಸ್ಥಾನವನ್ನ ನೀಡೋದಕ್ಕೆ ಕಾಂಗ್ರೆಸ್ ಈಗ ನಿರ್ಧಾರವನ್ನು ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಅಸಮಾಧಾನವನ್ನ ಕೂಡ ಸಾಕಷ್ಟು ವ್ಯಕ್ತಪಡಿಸಲಾಗ್ತಾ ಇದೆ. ಲಿಂಗಾಯತ ಶಾಸಕರಿಗೆ ಒಂದ್ ಕಡೆ ನಿರಾಸೆ ಆದ್ರೆ ಈಗಾಗಲೇ ಲಿಂಗಾಯತರು ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ನಮ್ಮ ಭಾಗದ ಸಚಿವರಿಗೆ ಅಥವಾ ನಮ್ಮ ಜಾತಿಯ ಸಚಿವರುಗಳಿಗೆ ಶಾಸಕರುಗಳಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಇನ್ಪುಟ್ ಎಡಿಟರ್ ಆಗಿರುವಂತಹ ಅಭಿನಂದನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿನಂದನ್, ಈಗಾಗಲೇ 4 ಸ್ಥಾನವನ್ನ ಲಿಂಗಾಯತ ಶಾಸಕರಿಗೆ ನೀಡುವುದರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದು ಈಗ ಇನ್ನು ಮುಂದೆ ಯಾವೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು, ಅಸಮಾಧಾನಕ್ಕೀಡಾಗಬಹುದಾ, ಹೇಗೆ? ನವಿತಾ, ಏನು ಚುನಾವಣಾ ಫಲಿತಾಂಶ ಬಂದ ನಂತರ 78 ಶಾಸಕರು ಏನು ಕಾಂಗ್ರೆಸ್ನಿಂದ ಆಯ್ಕೆಯಾದ್ರು. ಆ ವೇಳೆ ಲಿಂಗಾಯತರಿಗೆ ಒಂದು ಪ್ರಬಲ ಹುದ್ದೆಯನ್ನು ಕೊಡಬೇಕು ಸರ್ಕಾರದಲ್ಲಿ ಅಂತಕ್ಕಂತ ಒಂದು ಕೂಗು ಕೇಳಿ ಬರ್ತಾ ಇತ್ತು. ಸುಮಾರು 19 ಜನ ಲಿಂಗಾಯತ ಶಾಸಕರು ಕಾಂಗ್ರೆಸ್ನಿಂದ ಆರಿಸಿ ಬಂದಿರುವ ಹಿನ್ನೆಲೆಯಲ್ಲಿ ಪ್ರಬಲ ಹುದ್ದೆ, ಅದು ಮುಖ್ಯಮಂತ್ರಿ ಹುದ್ದೆಯನ್ನೇ ಕೊಡಬೇಕು ಅಂತಕ್ಕಂತ ಬಹಳ ದೊಡ್ಡ ಕೂಗು ಮತ್ತು ದೊಡ್ಡ ಲಾಬಿ ನಡೀತಾ ಇತ್ತು. ಆದ್ರೆ ಕಡೆಗೆ ಹೈಕಮಾಂಡ್ ಲಿಂಗಾಯತ ವರ್ಗವನ್ನ ಬಿಟ್ಟು ದಲಿತ ವರ್ಗಕ್ಕೆ ಉಪಮುಖ್ಯಮಂತ್ರಿ ಹುದ್ದೆಯನ್ನ ಕೊಟ್ಟಿತ್ತು. ಹಾಗಾಗಿ ಕಡೆ ಪಕ್ಷ ಸಂಪುಟದಲ್ಲಿ 6-7 ಸ್ಥಾನಗಳು ಸಿಗಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಆದ್ರೆ ಪ್ರಾದೇಶಿಕವಾರು, ಜಾತಿವಾರು ಎಲ್ಲ ಲೆಕ್ಕಾಚಾರಗಳನ್ನ ತೆಗೆದುಕೊಂಡಾಗ ಲಿಂಗಾಯತರಿಗೆ ಈ ಪ್ರಸಕ್ತ ಸಂಪುಟದಲ್ಲಿ 4 ಜನ ಲಿಂಗಾಯತ ಶಾಸಕರುಗಳು ಸಚಿವರಾಗುವ ಸಾಧ್ಯತೆಗಳು ಕಂಡು ಬರ್ತದೆ. ಈ ಹಿನ್ನೆಲೆಯಲ್ಲಿ ಲಿಂಗಾಯತ ಮುಖಂಡರುಗಳು ಸ್ವಲ್ಪ ಮಟ್ಟಿಗೆ ಹೈಕಮಾಂಡ್ ಹಾಗೂ ಸ್ಥಳೀಯ ಪಕ್ಷದ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ನಾವು 19 ಜನರು ಗೆದ್ದಿದ್ದು ಕೇವಲ 4 ಜನರಿಗೆ ಮಾತ್ರ ಸಚಿವ ಸ್ಥಾನವನ್ನು ಕೊಡ್ತಾರೆ, ದೊಡ್ಡ ಹುದ್ದೆಯಾದ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಕೊಡ್ಲಿಲ್ಲ ಅಂತಕ್ಕಂಥದ್ದು ಒಂದು ಅಸಮಾಧಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಅಭಿನಂದನ್ ಡೀಟೇಲ್ಸ್ಗೆ.